ಇನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರೀತಾರೆ ಆಗುಂಬೆಯನ್ನು. ಆಗುಂಬೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗುತ್ತೆ. ಆದರೆ ಈ ಬಾರಿ ಮಾತ್ರ ಉರಿ ಬಿಸಿಲು. ಸದಾ ಮಳೆಯಾಗ್ತಾ ಇದ್ದಂಥ ಆಗುಂಬೆ ಈಗ ಮಳೆ ಇಲ್ಲದೆ ಕಂಗಾಲಾಗಿದೆ. ದಶಕಗಳಿಂದ ಕಂಡರಿಯದಂಥ ಸ್ಥಿತಿ ಇದೆ. ಈಗ ಘಾಟ್ ಸೆಕ್ಷನ್ ಹತ್ತಿದ್ರೆ ಮೋಡ ಕಾಣಿಸ್ತಾ ಇಲ್ಲ, ಮಳೆ ಇಲ್ಲ. ಘಾಟ್ ಸೆಕ್ಷನ್ ಸುತ್ತಲೂ ಅಂದರೆ ಘಾಟ್ ಸೆಕ್ಷನ್ ಉದ್ದಕ್ಕೂ ಕೂಡ ಸಣ್ಣ ಸಣ್ಣ ಜಲಪಾತಗಳು ಸೃಷ್ಟಿಯಾಗ್ತಾ ಇತ್ತು ಈ ಸಂದರ್ಭದಲ್ಲಿ, ಜುಲೈ ತಿಂಗಳಲ್ಲಿ. ಬಟ್ ಈಗ ಅಲ್ಲಿ ನೀರೇ ಇಲ್ಲ. ಪ್ರವಾಸೋದ್ಯಮ ಚಟುವಟಿಕೆಗೂ ಏಟು ಬಿದ್ದಿದೆ. ಬಿಸಿಲಿನ ಬೇಗೆಯಿಂದ ಕಂಗೆಟ್ಟಿದೆ ಆಗುಂಬೆ. ಆಗುಂಬೆ ಘಾಟ್ ಸೆಕ್ಷನ್ನು ಮಳೆಗಾಲದಲ್ಲಿ ಸ್ವರ್ಗದ ರೀತಿಯಲ್ಲಿ ಇರುತ್ತೆ. ಬಟ್ ಈ ಬಾರಿ ಮಾತ್ರ ಸಿಕ್ಕಾಪಟ್ಟೆ ಬಿಸಿಲು. ಇಡೀ ರಸ್ತೆಯುದ್ದಕ್ಕೂ ಕೂಡ ಘಾಟ್ ಸೆಕ್ಷನ್ ಏನಿದೆ, ರಸ್ತೆಯುದ್ದಕ್ಕೂ ಕೂಡ ಅಲ್ಲಲ್ಲಿ ಸಣ್ಣ ಸಣ್ಣ ತೊರೆಗಳು ಸೃಷ್ಟಿಯಾಗುತ್ತೆ, ಜಲಪಾತಗಳು ಸೃಷ್ಟಿಯಾಗುತ್ತೆ. ಈ ಬಾರಿ ಯಾವುದೂ ಇಲ್ಲ. ಬಿಸಿಲೊಂದನ್ನು ಬಿಟ್ಟರೆ ಮತ್ತೇನೂ ಇಲ್ಲ ಅನ್ನೋ ಸ್ಥಿತಿ. ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಯನ್ನು ಸಂಪರ್ಕ ಮಾಡುವಂಥ ಆಗುಂಬೆ ಘಾಟಿ ಏನಿದೆ, ಈ ಆಗುಂಬೆ ಘಾಟಿಯನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಅಂತಲೇ ಕರೀತಾರೆ. ಅಂದರೆ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಈ ಭಾಗ ಬಹಳ ಪ್ರಮುಖವಾದ ಸ್ಥಾನವನ್ನು ಪಡೆದುಕೊಂಡಿದೆ. ಆದರೆ ಈ ಬಾರಿ ಏನು ಮುಂಗಾರು ಕೈಕೊಟ್ಟಿದೆ ಅಂತ ಇಡೀ ದೇಶ ಮಾತಾಡ್ತಾ ಇದೆ, ರಾಜ್ಯ ಮಾತಾಡ್ತಾ ಇದೆ. ಅದರ ಮೂಲಭೂತ ಲಕ್ಷಣಗಳೇನು ಅಂದರೆ, ನಾವು ಆಗುಂಬೆ ಘಾಟಿಯನ್ನು ಬಂದು ನೋಡಿದರೆ ಬೇಸರ ಆಗುತ್ತೆ. ನಾವು ಆಗುಂಬೆ ಘಾಟಿಯನ್ನು ನೋಡ್ಬೋದು. ಮಳೆ ಇಲ್ಲದ ವಾತಾವರಣ ಜುಲೈ ತಿಂಗಳ ಮಧ್ಯಭಾಗದಲ್ಲಿ ನಾವು ಇದ್ದರೂ ಕೂಡ ಯಾವ ರೀತಿಯ ಒಂದು ವಾತಾವರಣ ಆಗುಂಬೆ ಪರಿಸರದಲ್ಲಿ ಇದೆ ಅನ್ನೋದನ್ನು ನೀವು ನೋಡಿ. ಈ ಹಿಂದಿನ ವರ್ಷಗಳಲ್ಲಿ ನಾವು ಇಲ್ಲಿಗೆ ಬಂದಾಗ ಒಂದು ರೀತಿ ಮೋಡ ಕವಿದ ವಾತಾವರಣ, ಎಲ್ಲಿ ನೋಡಿದರೂ ಒಂದು ಫಾಗ್ ಮತ್ತು ಪ್ರಕೃತಿ ರಮಣೀಯವಾದ ಒಂದು ದೃಶ್ಯಗಳನ್ನು ನಮಗೆ ಕಾಣುವುದಕ್ಕೆ ಸಿಗ್ತಾ ಇತ್ತು. ಆದರೆ ಈ ಬಾರಿ ಘಾಟಿ ಪ್ರದೇಶ ಅನ್ನುವಂಥದ್ದು ಎಷ್ಟು ಡ್ರೈ ಆಗಿದೆ ಅಂತ ನೋಡಿ, ತುಂಬ ಬೇಸರ ಆಗುತ್ತೆ ಇದನ್ನು ನೋಡುವಾಗ. ಮಳೆ ಕೊರತೆ ಅಂತ ಏನು ನಾವು ಕೇಳ್ತಾ ಬಂದಿದ್ದೇವೆ, ಆ ಮುಂಗಾರಿನ ಕೊರತೆ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದನ್ನು ನೋಡಬೇಕಾದ್ರೆ ನಾವು ಆಗುಂಬೆ ಘಾಟಿ ಪ್ರದೇಶಕ್ಕೆ ಬರಬೇಕು. ಇದನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರೆಯುವುದಕ್ಕೂ ಒಂದು ಕಾರಣ ಇದೆ. ಸುಮಾರು 7,600 ಮಿಲಿಮೀಟ್ರ್ ಇಲ್ಲಿನ ವಾಡಿಕೆ ಮಳೆ, ಸುಮಾರು 7,600 ಮಿಲಿಮೀಟ್ರ್. ಆದರೆ ಈ ಬಾರಿ 30% ಕೂಡ ಮಳೆ ಆಗಿಲ್ಲ. ತುಂಬ ಮಳೆಯ ಕೊರತೆ ಆಗಿದೆ. ಮತ್ತು ಅದು ಯಾವ ರೀತಿ ಅನ್ನೋದನ್ನು ನಾವು ಆಗುಂಬೆ ಘಾಟಿ ಪ್ರದೇಶವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಉರಿ ಬಿಸಿಲು, ಆಗುಂಬೆ ಘಾಟಿಯಲ್ಲೂ ಕೂಡ ಉರಿ ಬಿಸಿಲಿನ ವಾತಾವರಣವನ್ನು ನಾವು ನೋಡ್ಬೋದಾಗಿದೆ. ಇದು ಯಾವ ರೀತಿಯ ಒಂದು ಪ್ರಾಕೃತಿಕ ಒಂದು ವ್ಯತ್ಯಾಸಗಳಾಗಿವೆ ಈ ಬಾರಿ ಮುಂಗಾರಿನಲ್ಲಿ. ಎಲ್ ನೀನೋ ಎಫೆಕ್ಟ್ ಅಂತ ಏನು ನಾವು ಹೇಳ್ತಾ ಇದ್ದೇವೆ, ಅದರ ನೇರ ಪರಿಣಾಮವನ್ನು ನೋಡಬೇಕು ಅಂದರೆ ಆಗುಂಬೆ ಘಾಟಿ ಪ್ರದೇಶಕ್ಕೆ ಬರಬೇಕು ನಾವು. ಸೊ ಈ ಮಳೆ ಈ ರೀತಿ ಕಡಿಮೆ ಆದಾಗ ಅದರ ನೇರ ಪರಿಣಾಮ ಜನರ ಮೇಲೆ ಎಷ್ಟೇ ಆಗುತ್ತೆ ಅನ್ನೋದು ಎರಡನೇ ಮಾತು. ಆದರೆ ಜೀವ ವೈವಿಧ್ಯಗಳ ಮೇಲೆ ಇದರ ಗಂಭೀರ ಪರಿಣಾಮಗಳಂತೂ ಆಗೇ ಆಗುತ್ತೆ. ಆಗುಂಬೆ ಘಾಟಿಯಲ್ಲಿ ಈ ವಿಪರೀತವಾದ ಮಳೆಯ ಕಾರಣಕ್ಕೆ ಹುಟ್ಟಿಕೊಂಡಂತಹ ಜೀವ ವೈವಿಧ್ಯಗಳಿವೆ. ಅದು ಬೇರೆ ಬೇರೆ ರೀತಿಯ ಏಡಿಗಳಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಸೂಕ್ಷ್ಮ ಜೀವಿಗಳಿರ್ಬೋದು, ಅಥವಾ ಇತ್ತೀಚೆಗೆ ಬಹಳ ಅಂದರೆ ಕಾಳಿಂಗ ಸರ್ಪ ಕೂಡ ತನ್ನ ಸಂತಾನೋತ್ಪತ್ತಿ ಇತರ ಕಾರ್ಯಗಳಿಗೆ ಆಗುಂಬೆ ಘಾಟಿಯನ್ನೇ ಪ್ರಪಂಚದಲ್ಲಿ ಆಯ್ಕೆ ಮಾಡಿಕೊಂಡಿದೆ. ಈ ರೀತಿಯ ಒಂದು ಜೀವ ವೈವಿಧ್ಯದ ತಾಣ ಒಂದು ರೀತಿಯಲ್ಲಿ ಬರಡಾಗಿ ಕಾಣ್ತಾ ಇದೆ ಅನ್ನುವಂಥದ್ದೇ ಬೇಸರದ ವಿಷಯ. ಏನು ನಾವು ಹಸಿರು ರಾಶಿಯನ್ನು ನೋಡ್ತಾ ಇದ್ದೇವೆ, ಈ ಹಿಂದಿನ ವರ್ಷಗಳಲ್ಲಿ ಮುಂಗಾರಿನ ಸಮಯದಲ್ಲಿ ಇಲ್ಲಿಗೆ ಬಂದರೆ ಸಾಲು ಕಿರು ತೊರೆಗಳು, ಜಲಪಾತಗಳು ನಮಗೆ ಕಣ್ಣಿಗೆ ರಾಚುತ್ತಾ ಇದ್ದವು. ಅದನ್ನು ನೋಡೋದಕ್ಕಂತಲೇ ಪ್ರವಾಸಿಗರು ಬರ್ತಾ ಇದ್ದರು. ಆದರೆ ಮಳೆಯ ಕೊರತೆ ಯಾವ ರೀತಿ ಆಗುಂಬೆ ಘಾಟಿಯನ್ನು ಮಾಡಿದೆ ಅನ್ನೋದನ್ನು ನೋಡಿ ಕೇವಲ ಒಂದು ಕಾಡಿನ ದೃಶ್ಯ ನಮಗೆ ಕಾಣುತ್ತೆ ಬಿಟ್ಟರೆ ಆ ರೀತಿಯ ಸಣ್ಣ ಪುಟ್ಟ ತೊರೆಗಳು, ಹರಿಯುವ ನೀರು ಏನೂ ಕೂಡ ಕಾಣ್ತಾ ಇಲ್ಲ. ಇದು ಪರೋಕ್ಷವಾಗಿ ಮುಂಬರುವ ದಿನಗಳಲ್ಲಿ ಒಂದೋ ಏಕಾಏಕಿ ಮಳೆ ಸುರಿಬೋದು, ಮೇಘ ಸ್ಫೋಟಗಳಾಗ್ಬೋದು, ಅಥವಾ ಮಳೆಯ ಕೊರತೆಯಿಂದ ಬರ ಉಂಟಾಗಬಹುದು. ಈ ರೀತಿಯ ಒಂದು ಆತಂಕಗಳಿಗೆ ಆಗುಂಬೆ ಘಾಟಿ ಒಂದು ಸಂಕೇತಗಳನ್ನು ನೀಡ್ತಾ ಇದೆ. ಮತ್ತು ಮಳೆಯ ಕೊರತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕರಾವಳಿ ಮತ್ತು ಮಲೆನಾಡನ್ನು ವಿಪರೀತವಾಗಿ ಬಾಧಿಸುವ ಸೂಚನೆಗಳು ನಮಗೆ ಆಗುಂಬೆ ಘಾಟಿಯ ತಪ್ಪಲು ಪ್ರದೇಶದಲ್ಲಿ ಬಂದು ನಿಂತಾಗ ಗೊತ್ತಾಗುತ್ತೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.